ಇವತ್ತು ನಾನು ತಾಯಿ ಎದೆ ಹಾಲಿನ ಬ್ಯಾಂಕ್ನ ನಾನು ಉದ್ಘಾಟನೆ ಮಾಡಿದಂಥ ಅಲ್ಲಿ 3 ಜನ ನರ್ಸಸ್ ಎಷ್ಟು ಪ್ರೀತಿಯಿಂದ ಮಮಕಾರದಿಂದ ಅಕ್ಕರೆಯಿಂದ ಅದನ್ನೆಲ್ಲ ನೀವು ಮಾಡಿದ್ರಿ. ಆ ತಾಯಿ ಹೃದಯದ ನಿಮ್ಮ ಕೈಗಳಿಗೂ ನಾನು ನಮಸ್ಕಾರ ಮಾಡ್ತಾ ಎಲ್ಲಾ ಸಿಬ್ಬಂದಿಗಳಿಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಿಬ್ಬಂದಿಗಳಿಗೂ ನಮಸ್ಕಾರ ಮಾಡ್ತಾ, ಬುದ್ಧಿಯವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ಸೂಕ್ತ ಅಂತ ಹೇಳಿ ನನ್ನನ್ನು ಕರೆದಿದ್ದಕ್ಕೆ ಬುದ್ಧಿಯವರೇ ನಾನು ನಿಜವಾಗ್ಲೂ ಕೃತಜ್ಞಳು. ನಾನು ಒಂದು ಪದ್ಯವನ್ನ ಓದ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಹಸು ಇದ್ದಾಗ ಮೊದಲನೇ ಬರುವಂತ ಹಾಲು, ನಾವು ಮನುಷ್ಯರು ಎಷ್ಟು ಸ್ವಾರ್ಥ ಅಂದ್ರೆ ಗಿಣ್ಣು ಹಾಲನ್ನ ಕರುಗೆ ಕುಡಿಯೋದು ಬಿಡಲ್ಲ, ನಾವು ತಗೊಂಡ್ಬಿಟ್ಟು ಗಿಣ್ಣು ಮಾಡ್ಕೊಂಡು ತಿನ್ಬಿಡ್ತೀವಿ. ಅಂದ್ರೆ ಅಷ್ಟೊಂದು ಪೌಷ್ಟಿಕಾಂಶ ಆ ಹಾಲಲ್ಲಿ ಇರುತ್ತೆ. ಹಾಗೆ ತಾಯಿಯ ಎದೆ ಹಾಲಲ್ಲೂ ಸಹ ಆ ಕೊಲೆಸ್ಟ್ರಾಲ್, ಆ ಮೊದಲನೇ ಬರುವಂತ ಹಾಲಲ್ಲಿ ಅಷ್ಟೊಂದು ಶಕ್ತಿ ಆ ತಾಯಿಯ ಹಾಲಿಗಿರುತ್ತೆ. ಅದಕ್ಕೆ ಹೇಳ್ತಾರೆ ತಾಯಿಯ ಹಾಲು ಅಮೃತಕ್ಕೆ ಸಮಾನ. ತಾಯಿಯ ಎದೆ ಹಾಲು ಕುಡಿದಂತ ಪ್ರತಿಯೊಬ್ಬ ಗಂಡಸ್ ಮಗ, ಹೆಣ್ಣು ಮಕ್ಕಳು ಯಾರೇ ಆಗ್ಲಿ ಆ ತಾಯಿಯ ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಿಕ್ಕೆ ಅದು ತಾಯಿಯ ಎದೆ ಹಾಲು ಮೊದಲಿಗೆ ಕಾರಣ. ಅದಕ್ಕೆ ಅಮೃತಕ್ಕೆ ಹೋಲಿಸ್ತಾರೆ. ರಾಕ್ಷಸರು ದೇವರುಗಳು ಆ ಅಮೃತಕ್ಕೆ ಯುದ್ಧ ಮಾಡ್ತಾರೆ. ಅಂದ್ರೆ ಆ ಅಮೃತನ ಕುಡಿದ್ರೆ ಆ ದೇವರು ಸಾಯಲ್ಲ, ರಾಕ್ಷಸರು ಬದುಕಲ್ಲ. ಅದಕ್ಕೋಸ್ಕರ ಅಂದ್ರೆ ಅಂಥ ಒಂದು ಚೇತನಕ್ಕೆ ಕೊಡುವಂತ ಆ ಹಾಲನ್ನ ಇವತ್ತು ಯಾರು ನಮ್ಗೆ ಡಾಕ್ಟರ್ ಇಲ್ಲಿ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಆದ್ರೆ ಇದು ಹೆಚ್ಚಿಗೆ ಅರಿವು ಮೂಡಬೇಕು, ಅದು ಬಹಳ ಇಂಪಾರ್ಟೆಂಟ್. ತಾಯಂದಿರು ಬಂದು ಇಲ್ಲಿ ಈ ಆಸ್ಪತ್ರೆ, ಇಡೀ ಮೈಸೂರು ಭಾಗದಲ್ಲಿ ಈ ತಾಯಿ ಎದೆ ಹಾಲಿನ ಬ್ಯಾಂಕು ನಮ್ಮ JSS ಮೆಡಿಕಲ್ ಕಾಲೇಜ್ನಲ್ಲಿ ಮಾತ್ರ ಇರೋದ್ರಿಂದ ಯಾರು ಬಾಣಂತಿಯರು ತಾಯಿ ಹೆಚ್ಚಿಗೆ ಹಾಲು, ಆ ಹಾಲನ್ನ ಬಂದು ಇಲ್ಲಿ ಕೊಟ್ರೆ ಎಷ್ಟೋ ಅನಾಥ ಮಕ್ಕಳು, ಅಂದ್ರೆ ತಾಯಿಯನ್ನ ಕಳ್ಕೊಂಡಿರೋ ಮಕ್ಕಳು, ಇವತ್ತಿಗೆ 30% ತಾಯಂದಿರು ಪ್ರಿಮೆಚ್ಯೂರ್ ಬೇಬಿ, ಅಂದ್ರೆ 9 ತಿಂಗಳು ಪೂರ್ಣ ಆಗೋದಕ್ಕೆ ಮುಂಚೆನೆ ಮಕ್ಕಳು ಹುಟ್ಟುಬಿಡ್ತವೆ. ಅಂತ ಪ್ರಿಮೆಚ್ಯೂರ್ ಮಕ್ಕಳಿಗೆ ತಾಯಿಗೆ ಎದೆ ಹಾಲು ಸರಿಯಾಗಿ ಬರುವುದಿಲ್ಲ. ಅಂತ 30% ಅಂತ ಪ್ರಿಮೆಚ್ಯೂರ್ ಮಕ್ಕಳಿಗೆ ತಾಯಿ ಯಾರಿಗೆ ಎದೆ ಹಾಲು ಕೊಡಬೇಕು, ದಾನವಾಗಿ ಕೊಡಬೇಕು ಅಂತ ಆ ಮಕ್ಕಳನ್ನು, ಯಾಕಂದ್ರೆ ತಾಯಿ ಹೃದಯ ಬಹಳ ದೊಡ್ಡದು, ಅವಳು ತನ್ನ ಮಕ್ಕಳನ್ನು ಸಾಕ್ತಾಳೆ, ಇನ್ನೊಬ್ಬ ಮಕ್ಕಳನ್ನು ತಾಯಿ ಹೃದಯದಿಂದ ಸಾಕ್ತಾಳೆ. ಇದಿಷ್ಟೇ, ನಾವು ಅರಿವನ್ನ ಮೂಡಿಸಿದ್ರೆ ಸಾಕು. ಆ ತಾಯಿ ನಮ್ಮ JSS ಮೆಡಿಕಲ್ ಕಾಲೇಜ್ಗೆ ಬಂದು ಆ ಹಾಲನ್ನ ನಾನು ನೋಡಿದೆ, ನನ್ನನ್ನು ಕೂಡಿಸಿದ್ರು ಚೇರ್ ಮೇಲೆ. ಆಕ್ಚುಲಿ ಎದೆ ಹಾಲು ಕೊಡುವಂತ ಆ ಬಾಣಂತಿಯನ್ನ ಕೂಡಿಸಿ ನೋವಿಲ್ದೆ ಇರುವಂತ ನಾವು ಹಾಲು, ನಾನು ಬುದ್ಧಿಯರೇ ನಾನು ಡಾಕ್ಟರ್ ಆಗಿದ್ರಿಂದ ನನ್ನ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ನಾನು ಆಸ್ಪತ್ರೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವಾಗ ಎದೆ ಹಾಲನ್ನ ಹಿಂಡಿ ಒಂದು ಗ್ಲಾಸ್ ಅಲ್ಲಿ ಇಟ್ಟು ನಮ್ಮ ಅತ್ತೆಯವರಿಗೆ ಹೇಳ್ತಾ ಇದ್ದೆ ಈ ಹಾಲನ್ನು ಉಣಿಸ್ಬೇಕು ಅಂತ. ಆ ಎದೆ ಹಾಲನ್ನ ಹಿಂಡಬೇಕಾದ್ರೆ ನೋವಾಗುತ್ತೆ. ಸೊ ಇಲ್ಲಿ ಆ ಎಲೆಕ್ಟ್ರಿಕ್ ಸಕ್ಷನ್ ಅನ್ನೋದನ್ನ ಒಂದು ನೋವಿಲ್ದೆ ಆ ತಾಯಿಗೆ ಅರಿವೇ ಆಗದೆ ಇರೋ ತರ ಆ ಹಾಲನ್ನ ಶೇಖರಣೆ ಮಾಡುವಂತ ಆ ಒಂದು ಸ್ಥಳನೂ ಅಷ್ಟೇ ಬಹಳ ಚೆನ್ನಾಗಿ ಆ ತಾಯಿಗೆ ಮಾಡಿದ್ದಾರೆ. ಅದು ನನಗೆ ಬಹಳ ಖುಷಿ ಆಯ್ತು. ಆ ತಾಯಿ ಹಾಲನ್ನ ಶೇಖರಣೆ ಮಾಡಿ ಸುಮಾರು 6 ತಿಂಗಳು ಇಟ್ಕೊಂಡು ಯಾವ ಮಕ್ಕಳಿಗೆ ಇದನ್ನ ಉಣಿಸ್ತಾರೋ ಆ ಮಕ್ಕಳು ಬೇಗ ಗುಣಮುಖರಾಗ್ತಾರೆ ಅಂತ. ನೀವು ನೋಡಿ, ಈ ಪೌಡ್ರದು ಈಗ ಎಷ್ಟೋ ತಾಯಂದಿರಿಗೆ ಹಾಲೇ ಬರೋದಿಲ್ಲ, ಎಲ್ಲ ಪೌಡ್ರ್. ಮತ್ತೆ ಹಾಲು ಬರೋರು ಇವತ್ತಿನ ತಾಯಂದಿರು ಎಷ್ಟೋ ಜನ ಫಿಗರ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಮಕ್ಕಳಿಗೆ ಹಾಲೇ ಕುಡಿಸಲ್ಲ, ಪೌಡ್ರ್ ಹಾಲು ತಂದು ಕುಡಿಸ್ತಾರೆ. ಎಲ್ರಿಗೂ ಗೊತ್ತಿರಲಿ, 8% ಅಷ್ಟು ಮಕ್ಕಳು ಪೌಡರ್ ಹಾಲಿಂದ ಸಾಯ್ತಾರೆ. ಯಾಕೆಂದ್ರೆ ಸಣ್ಣ ಕರಳಿರುತ್ತೆ ಮಗುವಿಗೆ, ಅಲ್ಲಿ ಎಂಟ್ರೋಕೊಲೈಟಿಸ್ ಅಂತ ಆಗುತ್ತೆ. ಅದು ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಆಗ್ಬಿಟ್ರೆ ಆ ಕರಳು ಸತ್ತೋಗ್ಬಿಡುತ್ತೆ. ಆ ಸತ್ತೋದ್ರೆ ಆ ಮಗು ಸತ್ತೋಗುತ್ತೆ. ಹಾಗಾಗಿ ಅಂತ ಮಕ್ಕಳಿಗೆಲ್ಲ, ಅಂದ್ರೆ ಹಾಲಿಗೆ ಅಷ್ಟೊಂದು ಅದ್ಭುತವಾದ ಶಕ್ತಿ.
ಯಾವುದೇ ರೋಗ ಬರಲ್ಲ. 6 ತಿಂಗಳು ತಾಯಿ ಮಗುವಿನ ಹಾಲು ಕುಡಿಸಿದ್ರೆ ಆ ಹಾಲಲ್ಲೇನೆ ಯಾವ ರೋಗ ಬಂದ್ರೇನು ನಾನು ಜಯಿಸ್ತೀನಿ ಅನ್ನೋಷ್ಟು ಶಕ್ತಿ ಆ ತಾಯಿಯ ಹಾಲು ಆ ಮಗುವಿಗೆ ಅಷ್ಟೊಂದು ಶಕ್ತಿಯನ್ನ ಕೊಟ್ಟು ಆ ಮಕ್ಕಳನ್ನ ಉಳಿಸುವಂತ ಈ ತಾಯಿ ಮಗುವಿನ ಬ್ಯಾಂಕಿಗೆ ನಂದೊಂದು ಸಲಾಂ. ಕಡೆಯದಾಗಿ, ಕೊಲೆಸ್ಟ್ರಾಮ್ ಅಂದ್ರೆ ಗಿಣ್ಣು ಹಾಲು, ತಾಯಿಯ ಮೊದಲ ಹಾಲು. ಪ್ರಸವದ ನಂತರ ತಕ್ಷಣ ಎದೆ ಹಾಲು ಸರ್ವಶ್ರೇಷ್ಠ. ಕೊಲೆಸ್ಟ್ರಾಮ್ ಇದರ ನಾಮಧೇಯ, ಇದುವೇ ಸರ್ವಶ್ರೇಷ್ಠ. ಇದರ ವರ್ಣ ನೋಡಿ ಚಿಂತಿಸಬೇಡಿ, ಇದರ ಬಣ್ಣ ಗಿಣ್ಣು ಹಾಲು ಯಾವ ಕಲರ್ ಇರುತ್ತೆ? ಯಾವ ಕಲರು? ಹಳದಿ, ಗೋಲ್ಡನ್. ಕರೆಕ್ಟ್ ಹೇಳಿದ್ರು, ಗೋಲ್ಡನ್, ಹಳದಿ ಬಣ್ಣ. ಉಣಿಸುವ ತಾಯಿ, ಇದ ನಿನ್ನ ಮಗುವಿಗೆ, ನೀ ಛಲ ಬಿಡದೆ ನೀವು ಉಣಿಸು ತಾಯಿ. ಸಕಲ ಪೌಷ್ಟಿಕಾಂಶಗಳ ಒಳಗೊಂಡ ಸಂಪೂರ್ಣ ಆಹಾರ ಕೊಲೆಸ್ಟ್ರಾಮ್. ಆಸ್ವಾದಿಸಿದ ಬದುಕು ಅಜೀವ ಪರ್ಯಂತ ಚೇತೋಹಾರ. ಮಗುವ ರೋಗ ರುಜಿನಗಳಿಂದ ಕಾಪಾಡುವ ಜೀವನದ ಮೊದಲ ಲಸಿಕೆ. ಪ್ರಕೃತಿ ನೀಡಿದ ಹಾಲು, ತಾಯಿ ಇರಲಿ ನಿಶ್ಚಿಂತ ಮನಕ್ಕೆ. ಅತಿಸಾರ ಬೇದಿ, ಉಸಿರಾಟ ತೊಂದರೆ, ಕೊಲೆಸ್ಟ್ರಾಲ್ನಿಂದ ಮುಕ್ತಿ. ಸೋಂಕು ಸಾಂಕ್ರಾಮಿಕ ರೋಗಗಳ ವಿರುದ್ಧ ಭರಿಸುವ ಶಕ್ತಿ. ತಾಯಿಯ ಮೊದಲ ಹಾಲು ಪಡೆದ ಶಿಶುವಿನ ಬೆಳವಣಿಗೆ ದೃಢ. ಸರಿಸುವುದು ತೆರೆಯ ಮೆರೆಯ ಶಿಶುವಿಗೆ ಬರುವ ಕಾಮಾಲೆಯ ಕಾರ್ಮೋಡ. ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲಿನ ಬಗೆಗೆ ಬೇಡ ಅಪನಂಬಿಕೆ. ಅನುಸರಿಸಲಿ ಈ ಹಾಲು ಉಣಿಸುವ ಪ್ರಕೃತಿ. ಭವಿಷ್ಯದಿ ಶಿಶುವ ಬಾಳಲ್ಲಿ ಸುಮಧುರ ಗಾನ. ತಾಯಿಯ ಹಾಲಿನ ಬ್ಯಾಂಕ್ ಅನ್ನ ಮಾಡಿರುವ ಜೆಎಸ್ಎಸ್ ಮೆಡಿಕಲ್ ಕಾಲೇಜ್ ವೈದ್ಯವೃಂದ ಹಾಗೂ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಗುಣಗಾನ ಗುಣಗಾನ ಗುಣಗಾನ. ಈ ತಾಯಿಯ ಹಾಲು ಅಮೃತಪಾನ, ಅಮೃತ. ಥ್ಯಾಂಕ್ ಯು, ಧನ್ಯವಾದ. ತಮ್ಮ ಅತ್ಯಮೂಲ್ಯ ಮಾತುಗಳು ಹಾಗೂ ಸಂದೇಶಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪೂಜ್ಯ ಶ್ರೀಗಳವರಿಂದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಆಶೀರ್ವಾದ.